ನನ್ನ ತಂಗಿ ಅಂದರೆ ಧ್ರುವ ಅಮ್ಮ, ನನ್ನ ತಂಗಿ ಯಾವಾಗಲೂ ಮದುವೆ ಹೋಗ್ತಿರ್ತಾರೆ. ಮೊದಲು ನಮ್ಮ ತಾಯಿಯವರು ಇರುವಾಗ ಫುಲ್ಲೆಲ್ಲ ಅವರೇ ಎಲ್ಲ ನೋಡ್ಕೊಳ್ಳೋರು. ಇಲ್ಲಿ ಅವರು ತೀರ್ಕೊಂಡ ನಂತರ ಈಗ ನನ್ನ ತಂಗಿ ಆ ಕೆಲಸ ಮಾಡ್ತಿದ್ದಾರೆ. ಯಾವಾಗಲೂ ಟೈಮ್ ಇದ್ದಾಗೆಲ್ಲ ಇಲ್ಲೇ ಇರ್ತಾರೆ. ಇಲ್ಲೇ ಇದ್ದು ಮಾಡಿದ್ವಲ್ಲ, ನೋಡಿದ್ರೆ ಅದರಲ್ಲಿ ಪೂರ್ತಿಯಾಗಿ ಇಲ್ಲ, ಅದನ್ನೇ ಒಂದು ಮಂಟಪ ಥರ ಮಾಡಿದ್ವಿ. ಫುಲ್ಲೆಲ್ಲ ಕಲ್ಲಿನಲ್ಲಿ ಮಾಡಿ, ಅದರಲ್ಲಿ ನನ್ನ ತಂದೆಯವ್ರದ್ದು ಸ್ಮಾರಕ, ನನ್ನ ಅಣ್ಣ ಇವ್ರ ತಂದೆ ಕಿಶೋರ್, ಆಮೇಲೆ ನಮ್ಮ ತಾಯಿಯವ್ರದ್ದು 3 ಜನದ್ದು ಅಲ್ಲೇ ಸ್ಮಾರಕ ಆಗಿದೆ. ಅರ್ಜುನ್ ಸರ್, ಶೂಟಿಂಗಲ್ಲಿ ಎಷ್ಟೇ ಬಿಸಿ ಇದ್ರೂ ಪ್ರತಿ ವರ್ಷ ನಿಮ್ಮ ಊರಿನ ಜಾತ್ರೆಗೆ ತಪ್ಪದೇ ಬರ್ತೀರಾ? ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ? ರೂಟನ್ನ ಯೂಶಲಿ 365 ದಿವಸಗಳಲ್ಲಿ ಒಂದು ದಿನ ಮಾಡೋಕ್ಕಾಗಲ್ಲ. ಬೇಕು ಅಂತಂದರೆ 365 ದಿನ ಇರುತ್ತೆ. ಸೊ ಅದು ದೊಡ್ಡ ವಿಚಾರ ಅಲ್ಲ ಅನಿಸುತ್ತೆ ನನಗೆ. ಓಕೆ, ಅಫ್ಕೋರ್ಸ್ ನೀವು ಹೇಳ್ದಂಗೆ ಟೈಮ್ ನಾವು ಅಂದ್ಕೊಂಡ್ರೆ ಮನಸ್ಸಿದ್ದರೆ ಮಾರ್ಗ ಮಾಡಬೇಕು ಅಂತಂದರೆ ಮಾಡೇ ಮಾಡ್ತೀವಿ. ಒಂದು ದಿನ ಅಲ್ಲದ್ರೆ ಒಂದು ವಾರ ಬೇಕಾದ್ರೂ ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಗ್ಯಾರಂಟಿ ಇರ್ತೀವಲ್ವ. ಅದು ದೊಡ್ಡ ವಿಚಾರ ಅಲ್ಲ. ಓಕೆ, ಇದೆಲ್ಲದ್ರ ಜೊತೆ ನಾವು ಊರಿಗೆ ಬಂದಾಗ ನಮಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದ್ದು ಇದೇ. ನೀವು ಮೆನ್ಷನ್ ಮಾಡ್ತಾ ಇದ್ರಿ 1 ಎಕರೆ ಜಮೀನು ಅಂತ ಹೇಳಿ. ಸರ್ಕಾರಕ್ಕೆ ಅರ್ಜಿ ಹಾಕ್ತೀರಾ, ಊರಿಗೊಂದು ಗೌರ್ಮೆಂಟ್ ಸ್ಕೂಲ್ ಬೇಕು ಅಂತ ಹೇಳಿ. ಗೌರ್ಮೆಂಟ್ ಅವರು ಅದಕ್ಕೆ ರಿಪ್ಲೈ ಮಾಡದೇ ಇದ್ದಾಗ ನಿಮ್ಮ ಮನೆಯವರು ಒಂದು ನಿಮ್ಮದೇ ಒಂದು ಜಾಗದಲ್ಲಿ ಸ್ಕೂಲನ್ನ ಕಟ್ಟಿ ಬಡ ಮಕ್ಕಳಿಗೆ ಓದಲಿ ಅಂತೇಳಿ ಅದನ್ನು ತಿರ್ಗಾ ಸರ್ಕಾರಕ್ಕೆ ಕೊಡ್ತೀರಾ? ಹೆಂಗೆ ಇದೆಲ್ಲ? ಇಲ್ಲ, ನಮ್ಮ ತಾಯಿಯವ್ರಿಗೆ ಅವ್ರಿಗೆ ತುಂಬ ಒಂಥರ ನೋಡೋಕ್ಕೆ ನಮ್ಮಮ್ಮ ತುಂಬ ರಫ್ ಆಗಿರೋರು. ಆದರೆ ಅವ್ರಿಗೆಲ್ಲ ಜನಗಳಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನೇ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಸೊ ಗೌರ್ಮೆಂಟಿಗೆ ನಾವು ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮಾಡಬೇಕು. ಅದು ಗೌರ್ಮೆಂಟಿಗೆ ಕೊಡ್ತೀವೋ ಇನ್ನೊಬ್ಬರಿಗೆ ಕೊಡ್ತೀವೋ ಅದು ದೊಡ್ಡ ವಿಚಾರ ಅಲ್ಲ. ಮಕ್ಕಳು ಅಲ್ಲಿ ಬಂದು ಓದಬೇಕು. ಇಲ್ಲಿ ಒಳ್ಳೆ ಈ ಹಳ್ಳಿಯಲ್ಲೂ ಕೂಡ ಒಂದು ಒಳ್ಳೆಯ ಸ್ಕೂಲ್ ಇರಬೇಕು, ಒಳ್ಳೆ ವಿದ್ಯಾಭ್ಯಾಸ ಇಲ್ಲಿರೋ ಮಕ್ಕಳಿಗೆ ತುಂಬ ದೂರ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಾಯಿ ಮಾಡಿದ್ದು. ಸೊ ಅದು ಗೌರ್ಮೆಂಟ್ ಅಲ್ಲಿ ಅವ್ರು ಕೊಡುವಂಥ ಒಂದು ಪರಿಸ್ಥಿತಿ ಬಂತು. ಯಾಕೆಂದರೆ ನಮಗೆ ತಿಳಿದಿರೋ ಇನ್ಫಾರ್ಮೇಷನ್ ಪ್ರಕಾರ ಸ್ಕೂಲ್ ಒಂದೇ ಅಲ್ಲ, ದೇವಸ್ಥಾನದ ಉದ್ದೀರ್ಣನೂ ಕೂಡ ನಿಮ್ಮ ಮನೆಯವರೇ ಮಾಡಿದ್ರು, ನಿಮ್ಮ ತಾಯಿಯವ್ರು ಮಾಡಿರೋದು. ಆ ಗೋಪುರ ಆಗಿರ್ಬೋದು ಅಥವಾ ತೇರಾಗಿರ್ಬೋದು, ಮೆಟ್ಲಾಗಿರ್ಬೋದು, ಬಣ್ಣ ಆಗಿರ್ಬೋದು, ಪ್ರತಿ ವರ್ಷ ಪ್ರತಿಯೊಂದು ನೋಡ್ಕೊತಾರೆ. ಅದ್ರ ಜೊತೆಯಲ್ಲಿ ಊರಿನಲ್ಲಿ ಬೋರ್ವೆಲ್ ಕೂಡ ಹಾಕ್ಸಿದ್ರ. ಈ ಥರ ಹಲವಾರು ಕಾರ್ಯನ ನೀವು ಮಾಡಿದ್ದೀರಾ. ಇದಲ್ಲದೆ ಇಂಡಸ್ಟ್ರಿಯ ರಿಟೈರ್ಡ್ ಫೈಟರ್ಸ್ಗೆ ಪ್ರತಿ ತಿಂಗಳು ನಿಮ್ಮ ಕಡೆಯಿಂದ ಒಂದಿಷ್ಟು ಅಮೌಂಟ್ ಅಂತ ಹೋಗುತ್ತೆ. ಅದಲ್ಲದೆ ನೀವು ಕೆಲಸ ಮಾಡಿರುವಂಥ ಟೆಕ್ನಿಷಿಯನ್ಸ್ ಇನ್ ಕೇಸ್ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವರ ಕುಟುಂಬವನ್ನು ಕೂಡ ನೀವು ನೋಡ್ಕೊತಿದ್ರ. ಈ ಥರದ್ದು ಹಲವಾರು ಸೋಷಿಯಲ್ ಸರ್ವಿಸ್ನ ನೀವು ಮಾಡ್ತೀರಾ, ಬಟ್ ಎಲ್ಲೂ ಇನ್ಫಾರ್ಮೇಷನ್ ಇಲ್ಲ. ಯಾವಾಗಲೂ ನೀವೇನಾದ್ರು ಮಾಡೋದನ್ನು ಒಳ್ಳೇದು ಮೇಯ್ನ್. ಹೊರಗಡೆ ಹೇಳಿದಾಗಲೇ ಅದರದ್ದು ಫ್ಲೇವರ್ ಹೊರಟೋಗುತ್ತೆ. ಅದೇನೋ ಒಂದು ಉದ್ದೇಶಕ್ಕೋಸ್ಕರನೇ ಮಾಡ್ತಿದ್ದೀವಿ ಅಂತ ಹೇಳೋದು. ಈಗಲೂ ಕೇಳಿದ್ರಿಂದಲೇ ಇದೆಲ್ಲ ಬರ್ತಾಯಿದೆ ಹೊರತು. ಆಮೇಲೆ ಜೊತೆಗೆ ನಮ್ಮ ತಾಯಿಯವರು ಇಲ್ಲದ ಕಾರಣ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ನಾವು ಹಂಚ್ಕೋಬೇಕು. ಅವ್ರು ಮಾಡಿದಂಥ ಒಂದು ಒಳ್ಳೆ ಕಾರ್ಯ 4 ಜನಕ್ಕೆ ಗೊತ್ತಾಗಬೇಕು ಅನ್ನೋದು ದೃಷ್ಟಿಯಿಂದ ಹೇಳೋದೇ ಹೊರತು ಮಿಕ್ಕಿದ್ದು ಎಷ್ಟೋ ಜನ ನಿಮ್ಮನ್ನು ಕೂಡ ಎಷ್ಟೋ ವಿಚಾರಗಳು ನಿಮ್ಮ ಲೆವೆಲ್ಗೆ ನೀವು ಒಳ್ಳೇದು ಮಾಡ್ತಾನೆ ಇರ್ತೀರ. ಸೊ ದೊಡ್ಡ ವಿಚಾರ ಅಲ್ಲ, ಏನೋ ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ಅವರು ಹೇಳ್ಕೊಟ್ಟಿದ್ದು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಯಾಕಂದರೆ ನಿಮ್ಮ ತಂದೆ ತಾಯಿ ಮಾಡಿರುವಂಥ ಅದನ್ನು ನೀವು ನಡ್ಸ್ಕೊಂಡು ಹೋಗ್ತಿದ್ರೆ, ನೀವು ನಡ್ಸ್ಕೊಂಡು ಹೋಗ್ತಿರೋದನ್ನ ಧ್ರುವಸರು ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗ್ತೀರಾ. ಯಾಕಂದರೆ ನೀವು ಅದೇ ಹೇಳಿದ್ನಲ್ಲ, ಎಷ್ಟೋ ರಿಟೈರ್ಡ್ ಫೈಟರ್ಸ್ಗಳಿಗೆ ನೋಡ್ಕೊತಾ ಇರೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆಯಲ್ಲಿ ವರ್ಕ್ ಮಾಡಿರುವಂಥ ಟೆಕ್ನಿಷಿಯನ್ಸ್ ಫ್ಯಾಮಿಲಿ ಇನ್ ಕೇಸ್ ಯಾರೋ ತೀರ್ಕೊಂಡ್ರೆ ಅವರ ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋಂಥದ್ದಾಗಿರ್ಬೋದು, ನೀವು ನೋಡ್ಕೊತಿದ್ದೀರಾ. ಅದೇ ಥರ ಇವರು ಇಡೀ ನಿಮ್ಮ ಫ್ಯಾಮಿಲಿ ಬ್ಲಡ್ಡಲ್ಲೇ ಬಂದಿದೆ. ಇಲ್ಲ, ಸಿ ಇಟ್ ಈಸ್ ಓನ್ಲಿ ದ ಪೊಸಿಷನ್, ಪರ್ಸನ್ ಪೊಸಿಷನ್. ಇವಾಗ ನಮಗಿಂತ ಒಳ್ಳೆ ನಟರು, ನಮಗಿಂತ ನೋಡೋಕೆ ಚೆನ್ನಾಗಿರೋರು, ಎಲ್ಲ ವಿಧದಲ್ಲೂ ಇರೋರು ಹೊರಗಡೆ ಸಾವಿರಾರು ಜನ ಇದ್ದಾರೆ, ಇನ್ನೂ ಎಷ್ಟೋ ಜನ. ಬಟ್ ಎಲ್ಲಿಂದನೋ ಮೇಲಿಂದ ತಥಾಸ್ತು, ಓಕೆನಪ್ಪ ನಿಮ್ಗೆ ಹೆಸರು ಬರಲಿ ಅಂತಂದ್ಬಿಟ್ಟು ನಮಗೊಂದು ಪೊಸಿಷನ್ ದೇವ್ರು ಕೊಡ್ತಾನೆ. ದಟ್ಸ್ ಎ ಗಿಫ್ಟ್ ಅದು. ಸೊ ಅದನ್ನು ನಾವಲ್ಲದ್ರೆ ಬೇರೆ ಯಾರೇ ಆಗಿದ್ರು ಏನೋ ಗಿಫ್ಟು, ಅದನ್ನು ವಿನಿಯೋಗ ಪಡಿಸ್ಕೋಬೇಕು ಅನ್ನೋದು ಒಂದೇ.